ನಮಸ್ತೆ ವೀಕ್ಷಕರೇ, ನಿನ್ನ ಬಿಟ್ಟು ಹೇಗಿರಲಿ ಈ ಕಥೆಯು ನೈಜ ಘಟನೆಯಾಗಿರುತ್ತದೆ. ಇಲ್ಲಿ ಮುಕ್ಕಾಲು ಭಾಗ ಸತ್ಯ ಬರೆದರೆ ಇನ್ನು ಉಳಿದದ್ದು ಲೇಖಕರ ಕಲ್ಪನೆಯಾಗಿರುತ್ತದೆ. ಸಹಕರಿಸಿ. ಆ ಮದುವೆ ಮಂಟಪ ನೋಡಿ ಎಲ್ಲರ ಕಣ್ಣು ಮಿಂಚಿತು. ಬಂದವರೆಲ್ಲ ಮಂಟಪದ ಅಲಂಕಾರ ನೋಡಿ ಆಶ್ಚರ್ಯಪಟ್ಟಿದ್ದರು. ಬರೀ ಫಿಲಂಗಳಲ್ಲಿ ಈ ತರಹ ಅಲಂಕಾರ ನೋಡಿದ್ದು. ಸುಮತಿ ಮೋಹನ್ ಮಗನ ಮದುವೆಗೆ ಎಷ್ಟು ಖರ್ಚು ಮಾಡಿದ್ದಾರೆ. ಎಲ್ಲರ ಬಾಯಲ್ಲೂ ಅದೇ ಮಾತು. ಮದುಮಗನ ದೊಡ್ಡ ರೂಮಲ್ಲಿ ಒಂದೊಂದು ದಿಕ್ಕಿನಲ್ಲಿ ಒಬ್ಬೊಬ್ಬರು ಕುಳಿತಿದ್ದರು. ಆ ಮನೆಯ ಹಿರಿಯ ಮಗನ ಮದುವೆ. ಆದರೆ ಯಾರ ಮುಖದಲ್ಲೂ ಅದರ ಖುಷಿ ಸಂಭ್ರಮ ಇಲ್ಲ. ಆ ಮನೆಯ ಪುಟ್ಟ ಮಗಳು ಜ್ಯೋತಿಗೆ ಸತ್ಯ ಗೊತ್ತಿಲ್ಲದಿರೋದರಿಂದ ಅವಳು ಮಾತ್ರ ಚಂದವಾಗಿ ಅಲಂಕರಿಸಿಕೊಂಡು ಮದುವೆ ಮನೆಯ ತುಂಬ ಖುಷಿಯಿಂದ ಓಡಾಡುತ್ತಿದ್ದಾಳೆ. ಉಳಿದವರು ಈ ಕಡೆ ಖುಷಿ ಪಡೋಕ್ಕೂ ಆಗದೆ ದುಃಖ ಪಡೋದಕ್ಕೂ ಆಗದೆ ತಟಸ್ಥವಾಗಿ ಕುಳಿತಿದ್ದರು. ಕೋಪದ ಮುಖ ಹೊತ್ತು ವಿವೇಕ್ ಜೋರಾಗಿ ಬಾಗಿಲು ತೆಗೆದು ದೊಡ್ಡಮ್ಮ ಎಂದು ಜೋರಾಗಿ ಕೂಗಿ ಅವರ ಕಡೆ ನೋಡಿದ. ದೊಡ್ಡಪ್ಪ ದೊಡ್ಡಮ್ಮ ಒಂದು ಕಡೆ, ಅಪ್ಪ ಅಮ್ಮ ಒಂದು ಕಡೆ ದುಃಖದ ಛಾಯೆಯಿಂದ ಕುಳಿತಿರುವುದನ್ನು ಕಾಣಿಸಿತು. ಅಣ್ಣ ಸುಹಾಸ್ ಮುಖದ ಭಾವನೆ ಓದಲು ಅವನಿಂದ ಆಗಿರಲಿಲ್ಲ. ಅವನು ಮಾತ್ರ ಕಿಟಕಿಯಿಂದ ಆಗ ತಾನೇ ಉದಯಿಸುತ್ತಿರುವ ಸೂರ್ಯನ ನೋಡುತ್ತಾ ನಿಂತಿದ್ದ. ವಿವೇಕ್ ಅಪ್ಪ ಮಂಜುನಾಥ ಮಗನ ಕೋಪದ ಮುಖ ನೋಡಿ, ವಿವೇಕ್ ಏನಾಯಿತು, ಯಾಕೆ ಕೋಪ ಮಾಡಿಕೊಂಡಿದ್ದೀಯಾ? ವಿವೇಕ್ ಸೀದಾ ಸುಮತಿ ಹತ್ತಿರ ಹೋಗಿದ್ದ. ಅವರ ಕಾಲ ಬಳಿ ಕುಳಿತು ಅವರ ಕೈ ಹಿಡಿದುಕೊಂಡು, ದೊಡ್ಡಮ್ಮ ಇದು ಅನ್ಯಾಯ ಅಲ್ವಾ? ಒಂದು ಮುಗ್ಧ ಹುಡುಗಿಯ ಜೀವನ ಹಾಳು ಮಾಡುವುದು, ಅದು ಇನ್ನು ಪುಟ್ಟ ಹುಡುಗಿ ದೊಡ್ಡಮ್ಮ. ಅದಕ್ಕೆ ಜೀವನ ಅಂದರೆ ಏನು ಅಂತ ಕೂಡ ಗೊತ್ತಿಲ್ಲ. ಅದು ಚಿಗುರುವ ಮುನ್ನವೇ ಅದನ್ನು ನೆಲಸಮ ಮಾಡಲು ನಾವು ಹೋಗುತ್ತಿರುವುದು ಸರಿಯಲ್ಲ ದೊಡ್ಡಮ್ಮ. ಈಗಲೂ ಕಾಲ ಮಿಂಚಿಲ್ಲ. ಈ ಮದುವೆ ನಿಲ್ಲಿಸಿ, ತೀರ ಸಂಕಟದಿಂದ ಹೇಳಿದ. ಆಗ ಸುಮತಿ ಎಲ್ಲರ ಮುಖ ನೋಡಿದರು. ಗಂಡ ಮೋಹನ್, ಮೈದ್ನ ಮಂಜುನಾಥ್, ತಂಗಿ ಕವಿತಾ ಎಲ್ಲರದ್ದು ಮದುವೆ ನಿಲ್ಲಿಸುವ ಯೋಚನೆ. ಎಲ್ಲರ ಮುಖ ಭಾವ ಒಂದೇ. ಮಗ ಸುಹಾಸ್ಗೆ ಗೊತ್ತಿತ್ತು, ಅಮ್ಮ ಒಮ್ಮೆ ಒಂದು ನಿರ್ಧಾರ ಮಾಡಿದರೆ 100 ಬಾರಿ ಪರಿಶೀಲಿಸಿ ನಿರ್ಧಾರ ತೆಗೆದುಕೊಂಡಿರುತ್ತಾರೆ. ಅದರಲ್ಲೂ ನಾನು ಒಬ್ಬನೇ ಮುದ್ದಿನ ಮಗ. ನನ್ನ ಜೀವನ ನಿರ್ಧಾರ ಅವರಿಗೆ ಎಷ್ಟು ಮುಖ್ಯ ಅಂತ ಅವನಿಗೆ ಗೊತ್ತಿತ್ತು. ವಿವೇಕ್ ಮತ್ತೊಮ್ಮೆ ದೊಡ್ಡಮ್ಮ ಪ್ಲೀಸ್ ದೊಡ್ಡಮ್ಮ, ಇನ್ನೊಮ್ಮೆ ಯೋಚಿಸಿ. ಸುಮತಿ ಗಟ್ಟಿ ಧ್ವನಿಯಲ್ಲಿ ಕಡುಸಾಗಿ, ಇಲ್ಲ ವಿವೇಕ್, ನಾನು ಸರಿಯಾದ ನಿರ್ಧಾರ ತಗೊಂಡಿದ್ದೀನಿ. ಕೊನೆ ಸಮಯದಲ್ಲಿ ನನ್ನ ಮಗ ಖುಷಿಯಾಗಿ ಇರೋದೇ ನನಗೆ ಮುಖ್ಯ. ಅವನ ಪ್ರತಿರೂಪ ನನಗೆ ಬೇಕೇ ಬೇಕು. ಅವನು ಹೋದ ಮೇಲೆ ನನಗೆ ಆ ಮಗುವೆ ಬದುಕಲು ಆಸರೆ. ಅವನು ಖುಷಿಯಾಗಿ ಇರೋದು ಮುಖ್ಯ ನನಗೆ. ನನ್ನ ನಿರ್ಧಾರ ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಕಂಠ ಬಿಗಿದಿತ್ತು. ಅಷ್ಟು ಹೇಳುವಷ್ಟರಲ್ಲಿ, ದೊಡ್ಡಮ್ಮ, ಆ ಹುಡುಗಿ ಇನ್ನೂ ಸಣ್ಣ ವಯಸ್ಸು. ಅದಕ್ಕೆ ಪ್ರಪಂಚದ ಅರಿವು ಕೂಡ ಇಲ್ಲ. ಮುಂದೆ ಅವಳ ಜೀವನ ಏನಾಗಬಹುದು? ಅಕಸ್ಮಾತ್ ಅವಳು ನಿಮ್ಮ ಮಗಳಾಗಿದ್ದರೆ ಅವಳ ಬಾಳು ಹಾಳಾಗಲಿ ಅಂತ ಸುಮ್ಮನೆ ಇರುತ್ತಿದ್ರಾ? ಸುಮತಿ ಕಣ್ಣೀರು ಸುರಿಸುತ್ತಾ, ಪ್ಲೀಸ್ ವಿವೇಕ್, ನನಗೆ ನನ್ನ ಮಗನೇ ಮುಖ್ಯ. ಮುಂದಿನ ಅವಳ ಜೀವನ ಕೂಡ ಯೋಚಿಸದೆ ಇರುತ್ತೀನಾ? ಅದೆಲ್ಲ ಯೋಚಿಸಿ ಆಗಿದೆ. ಯಾರು ಈ ವಿಷಯ ಮಾತನಾಡದೇ ಇದ್ದರೆ ಸರಿ, ಖಡಕ್ಕಾಗಿ ಹೇಳಿದರು. ಮುಂದೆ ಯಾರೂ ಮಾತನಾಡಲಿಲ್ಲ. ಕವಿತಾ, ಇಲ್ಲಿ ಕುಳಿತಿದ್ದು ಸಾಕು. ಗಂಡ ಹೆಂಡತಿ ಹೊರಗೆ ಹೋಗಿ ಅಲ್ಲಿನ ಕೆಲಸ ಮಾಡಿ ಎಂದು ಆಜ್ಞೆ ಮಾಡಿದರು ಸುಮತಿ. ಎಲ್ಲರೂ ಒಂದೊಂದು ದಿಕ್ಕಿಗೆ ಹೋದರು. ವಿವೇಕ್ ಸಹ ಏನು ಮಾಡಕ್ಕೆ ಆಗದೆ ಕೈ ಹಿಸುಕಿಕೊಂಡು ಅಲ್ಲಿಂದ ಹೋಗಿದ್ದ. ಸುಹಾಸ್ ಅದೇ ನಿರ್ಲಿಪ್ತ ಮುಖದಿಂದ ಅದೇ ನೇಸರನ ಕಿರಣ ನೋಡುತ್ತಾ ನಿಂತಿದ್ದ. ಬೆಳಿಗ್ಗೆ ಹೆಣ್ಣಿನ ಕಡೆಯವರು ಬಂದಾಗ ಎಲ್ಲರೊಟ್ಟಿಗೆ ವಿವೇಕ್ ಕೂಡ ಅವರನ್ನು ಬರಮಾಡಿಕೊಂಡಿದ್ದ. ಉತ್ತರ ಕರ್ನಾಟಕ ಹಾನಗಲ್ನ ಹತ್ತಿರದ ಪುಟ್ಟ ಹಳ್ಳಿಯಿಂದ ಇವರೇ ಕಳಿಸಿದ್ದ ಬಸ್ಸಿನಲ್ಲಿ ರಾತ್ರಿ ಹೊರಟು ಬೆಳಗಿನ ಜಾವ ಬೆಂಗಳೂರು ತಲುಪಿದರು. ಬಂದವರು ಅಲ್ಲಿನ ಅಲಂಕಾರ ನೋಡಿ ದಿಗ್ಭ್ರಮೆ ಆಗಿದ್ದರು. ಆ ಊರಿನ ಯಾವ ಹೆಣ್ಣು ಮಗಳ ಮದುವೆ ಕೂಡ ಇಂತಹ ಜೋರಾಗಿ ಆಡಂಬರವಾಗಿ ನಡೆದಿರಲಿಲ್ಲ. ಎಲ್ಲರೂ ಮೂಗು ಮೇಲೆ ಬೆರಳಿಟ್ಟುಕೊಂಡು ಒಳಗೆ ಬಂದಿದ್ದರು. ಆ ಗುಂಪಿನಲ್ಲಿ ವಿವೇಕ್ಗೆ ಮದುಮಗಳು ಯಾರು ಅಂತ ಗೊತ್ತಾಗಿರಲಿಲ್ಲ. ಆದರೂ ಎಲ್ಲರನ್ನು ಆಧಾರದಿಂದ ಬರಮಾಡಿಕೊಂಡು ಅವರಿಗೆ ಮೀಸಲಿಟ್ಟ ರೂಮ್ಗಳನ್ನು ತೋರಿಸಿದ. ವಿವೇಕ್ ಎಲ್ಲರಿಗೂ ತಿಂಡಿ, ಕಾಫಿ, ಟೀ ವ್ಯವಸ್ಥೆ ಮಾಡಿ ಬಂದಿದ್ದ. ಪಾರ್ಲರ್ ಅವರನ್ನು ಹುಡುಗಿ ರೂಮಿಗೆ ಬಿಡಲು ಹೋಗಿದ್ದ. ಅಲ್ಲಿ ಸುಮತಿ, ಕವಿತಾ ಹುಡುಗಿ ರೂಮಿಗೆ ಹೋಗಿ ಅವಳಿಗೆ ಬೇಕಾಗಿದ್ದ ಸೀರೆ, ಒಡವೆ ಕೊಟ್ಟಿದ್ದರು. ಹಾಗೆ ಹುಡುಗಿಯ 3 ತಂಗಿಗೆ, ತಮ್ಮನಿಗೆ, ಅಪ್ಪ ಅಮ್ಮನಿಗೂ ಹೊಸ ಬಟ್ಟೆಗಳನ್ನು ಕೊಟ್ಟರು. ಹುಡುಗಿ ಮನೆಯವರು ಅವರ ಜೀವನದಲ್ಲಿಯೇ ಅಂತಹ ಬಟ್ಟೆಗಳನ್ನು ನೋಡಿರಲಿಲ್ಲ. ಎಲ್ಲರೂ ಖುಷಿಯಾಗಿ ಅದನ್ನು ತೊಟ್ಟುಕೊಂಡಿದ್ದರು. ವಿವೇಕ್ ಆಗ ಆ ಹುಡುಗಿನ ನೋಡಿದ್ದ.
ಮುಗ್ಧತೆ ಹೊಂದಿರುವ ಮುಖ. ಈಗಿನ್ನು ವಾರದ ಹಿಂದೆ 18 ವರ್ಷಕ್ಕೆ ಬಿದ್ದಿರುವ ಪುಟ್ಟ ಹುಡುಗಿ. ತನಗೆ ಕೊಟ್ಟ ಬಟ್ಟೆ ಒಡವೆ ನೋಡಿ ಯಾವುದೋ ಅದ್ಭುತ ನೋಡಿದಂತೆ ಕಣ್ಣನ್ನು ದೊಡ್ಡದಾಗಿಸಿ ಅರಳಿಸಿ ಅದನ್ನೇ ನೋಡುತ್ತಾ ನಿಂತಿದ್ದಳು. ವಿವೇಕ್ ಅವಳಿಗೆ ಮೋಸ ಆಗುತ್ತಿದೆ ಅಂತ ಆ ಕ್ಷಣ ಅನಿಸಿ ದೊಡ್ಡಮ್ಮನ ಹತ್ತಿರ ಮದುವೆ ನಿಲ್ಲಿಸುವ ಯೋಚನೆಯಿಂದ ಬಂದಿದ್ದ. ವಿವೇಕ್ ದೊಡ್ಡಮ್ಮನ ಹತ್ತಿರ ಬಂದು ಎಷ್ಟು ಹೇಳಿದರೂ ಅವರು ಕೇಳಲಿಲ್ಲ. ಬ್ಯೂಟಿ ಪಾರ್ಲರರು ಹುಡುಗಿನ ನೋಡಿ ಸಣ್ಣ ವಯಸ್ಸಿನ ಹುಡುಗಿ ಅಂದ್ಕೊಂಡ್ರು. ತಮಗೆ ವಹಿಸಿದ ಕೆಲಸ ಮಾಡಬೇಕಿರುವುದರಿಂದ ಅವಳಿಗೆ ಚಂದವಾಗಿ ಅಲಂಕಾರ ಮಾಡಿದರು. ಸುಮತಿ ಕುಟುಂಬದವರು ಎಲ್ಲರೂ ಸರಕಾರಿ ಉನ್ನತ ಹುದ್ದೆಯಲ್ಲಿ ಇರುವವರು, ಬೇಕಾದಷ್ಟು ಆಸ್ತಿ ಪಾಸ್ತಿ ಹೊಂದಿದವರು. ಸುಮತಿ ಕೂಡ ದೊಡ್ಡ ಹುದ್ದೆಯಲ್ಲಿ ಇದ್ದವರು. ಮಗನ ಆರೋಗ್ಯ ಕೆಟ್ಟಿದಾಗ ಅವನೊಂದಿಗೆ ಹೆಚ್ಚು ಕಾಲ ಕಳಿಬೇಕು ಅಂತ ಸ್ವಲ್ಪ ದಿನ ಲೀವ್ ತಗೊಂಡಿದ್ದರು. ಮದುವೆಗೆ ಬಂದವರು ಅಲ್ಲಿನ ವ್ಯವಸ್ಥೆ ನೋಡಿ ಖುಷಿಪಟ್ಟು ಸುಮತಿ ಮೋಹನ್ಗೆ ಹೊಗಳುತ್ತಿದ್ದರು. ಸುಮತಿ ಮೋಹನ್ ಮೊಗದಲ್ಲಿ ಸಂತೋಷ ಇರುವಂತೆ ಬಲವಂತದ ನಗುವನ್ನು ಅಲಂಕರಿಸಿಕೊಂಡಿದ್ದರು. ಹೆಣ್ಣಿನ ಕಡೆಯ ವ್ಯಕ್ತಿಯೊಬ್ಬ ಇನ್ನೊಬ್ಬನಿಗೆ, ನೋಡ್ಲೆ ತಮ್ಮ, ನಮ್ಮ ಪರಸ್ಯ ಮಗಳಿಗೆ ದೊಡ್ಡ ಸೌಂಡ್ ಪಾರ್ಟಿನೇ ಹುಡ್ಕ್ಯಾನೆ. ನಮ್ಮ ಊರೊಳಗ ಯಾರಿಗೂ ಇಂಥ ಮನೆ ಸಿಕ್ಲಿಲ್ಲ ನೋಡಪ್ಪ. ನಮ್ಮ ಹುಡುಗಿ ನಸೀಬು ಚಲೋ ಐತಿ. ಎಲ್ಲೋ ನಮ್ಮ ಊರ್ ಕೂಸು ಚಲೋ ಇದ್ರೆ ಸಾಕು. ಖುಷಿಯಿಂದ ಊರ ಮಗಳ ಸುಖ ಬಯಸುತ್ತಿತ್ತು ಅಲ್ಲಿಗೆ ಬಂದವರ ಮನಸ್ಸು. ಅದನ್ನು ಕೇಳಿದ ಸುಮತಿ ಮೋಹನ್ ಇಬ್ಬರಿಗೂ ಹುಡುಗಿಯ ಮುಂದಿನ ಜೀವನ ನೆನೆದು ದುಃಖ ಆಗಿತು. ಕಣ್ಣುಗಳಿಂದ ಹನಿಬಿಂದು ಜಾರಿ ಭೂಮಿ ಒಡಲು ಸೇರಿತು. ಆದರೆ ಅದನ್ನು ಬೇರೆಯವರಿಗೆ ತೋರಿಸುವಂತಿಲ್ಲ. ಮೇಲಿರುವ ವಿಧಿ ಕ್ರೂರವಾಗಿ ನಗುತ್ತಾ ಮೊದಲು ತುಂಬ ಸುಖ ಸಂತೋಷ ಕೊಟ್ಟು ಆಮೇಲೆ ನೋವು ಸಂಕಟ ಕಷ್ಟ ಕೊಡೋದೇ ನನ್ನ ಕೆಲಸ ಅಂತ ಗಹಗಹಿಸಿ ನಕ್ಕಿತು. ಕತೆ ಮುಂದುವರಿಯುವುದು. ಮುಂದಿನ ಭಾಗಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲಿಸಿದ್ದಕ್ಕಾಗಿ ಧನ್ಯವಾದಗಳು.